ನಿನಗಾಗಿ ಭಾಗ 185. ಪವಿತ್ರಳಿಗಾಗಿ ಅವನು ಎಷ್ಟೊಂದು ಕಷ್ಟಪಟ್ಟಿದ್ದಾನೆ. ಅವನಿಗೆ ಬುದ್ಧಿ ಬಂದ ದಿನದಿಂದ ಅವಳೇ ಅವನ ಸರ್ವಸ್ವ. ಆದರೆ ಅಂಥವಳು ಈಗ ಅವನನ್ನು ಇಷ್ಟೊಂದು ತುಚ್ಛವಾಗಿ ಕಾಣುತ್ತಾಳೆ, ಇಷ್ಟೊಂದು ಅಸಹ್ಯ ಪಟ್ಟಿಕೊಳ್ಳುತ್ತಾಳೆ. ಅವನ ಬದುಕನ್ನು ಒಂದು ರೀತಿ ಹಾಳು ಮಾಡಿದ್ದು ಅವಳೇ. ಆದರೆ ಅವನು ಅದನ್ನು ಒಪ್ಪುವುದಿಲ್ಲ. ಪ್ರೀತಿ ಅತಿಯಾದಷ್ಟು ಕಷ್ಟ ಜಾಸ್ತಿ ಆಗುತ್ತದೆ. ಅದು ಅವಳ ಮೂಲಕ ಬರುತ್ತದೆ. ಎಷ್ಟೋ ಸಲ ಅವಳಿಗೂ ಕೂಡ ಗೊತ್ತಿರುವುದಿಲ್ಲ ಅವಳು ತಪ್ಪು ಮಾಡಿರುವುದು ಅಂತ. ಅವಳನ್ನು ಅವನು ಯಾವಾಗಲೂ ಡಿಫೆಂಡ್ ಮಾಡುತ್ತಾನೆ. ಯಾವುದೇ ಕಾರಣಕ್ಕೂ ಅವಳ ಬಗ್ಗೆ ಅವನು ಬೇಸರ ಮಾಡಿಕೊಳ್ಳುವುದಿಲ್ಲ ಎಂದೂ ಕೂಡ. ಅವನು ಅವನ ಕರ್ಮದ ಬಗ್ಗೆ ಬೇಸರ ಮಾಡಿಕೊಳ್ಳುತ್ತಿದ್ದಾನೆ. ಅವಳ ಮುಗ್ಧತೆ ಬಗ್ಗೆ ಚಿಂತಿತನಾಗಿದ್ದಾನೆ. ಅವಳು ತುಂಬ ಪಾಪ. ಅದಕ್ಕೆ ಪ್ರತಿ ಸಲ ಅವಳು ಏನಾದರೂ ಸೆಲೆಕ್ಷನ್ ಮಾಡುತ್ತಿದ್ದರೆ ಅವಳನ್ನು ರಕ್ಷಣೆ ಮಾಡಬೇಕು ಅಂತ ನಾನು ಅವಳನ್ನು ಮದುವೆ ಆದೆ. ಆದರೆ ಈಗ ಅವಳು ಅಂತ ಅವನು ಕಣ್ಣೀರನ್ನು ಹಾಕುತ್ತಿದ್ದಾನೆ. ಅವನು ಬಾಯಿಂದ ಬರುತ್ತಿರುವುದು ಒಂದೇ ಒಂದು ಶಬ್ದ, ಪವಿತ್ರ ಪವಿತ್ರ ಪವಿತ್ರ. ಇನ್ನು ಏನೇನನ್ನು ಪವಿತ್ರಾಗೆ ಹೇಳಬೇಕು ಅಂತ ಅಂದುಕೊಳ್ಳುತ್ತಾನೆ. ಆದರೆ ಪವಿತ್ರಳು ಅದಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲ. ಅವಳು ಅವನ ಮನಸ್ಸನ್ನು ಜೋರಾಗಿ ಒಂದು ಚೂಪಾದ ಕತ್ತಿಯಿಂದ ಹಿರಿದಿದ್ದಾಳೆ. ಇಷ್ಟೊಂದು ನೋವು ಮಾಡಬಾರದಿತ್ತು ಅವನಿಗೆ. ಅವನನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ಆಗುತ್ತಿತ್ತು ಅಲ್ಲವೇ? ಇತ್ತ ಇವಳಿಗೆ ಕೂಡ ಗಿಲ್ಟಿ ಫೀಲಿಂಗ್. ನಾನು ಅವನಿಗೆ ಅವಶ್ಯಕತೆಗಿಂತ ಜಾಸ್ತಿ ನೋವು ಮಾಡಿದೆ. ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ. ಆದರೆ ಅದೆಲ್ಲ ಅವಳ ಕೈ ಮೀರಿ ಹೋಗಿದೆ. ಅವಳಿಗೆ ಸಂಪೂರ್ಣ ಪರಿವಾರ ಬೇಕು. ಏಕೆಂದರೆ ಇಷ್ಟು ದಿನ ನಾವಿಬ್ಬರು ತಲೆಮರೆಸಿಕೊಂಡು ಅವರಿಂದ ದೂರ ಇರಲು ಸಾಧ್ಯ. ಅವರ ಅಕ್ಕಂದಿರಿಗೆ ಇರುವ ಇನ್ಫ್ಲೂಯೆನ್ಸ್ಗೆ ನಾವು ವಿದೇಶದಲ್ಲಿ ಇದ್ದರೂ ಕೂಡ ಸಿಗುವುದು ಕಷ್ಟವೇನೂ ಅಲ್ಲ. ಅಕಸ್ಮಾತ್ ಸಿಗಲಿ ಸಿಗದೆ ಹೋಗಲಿ ಒಂದು ರೀತಿಯ ಭಯ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಎಲ್ಲಿ ನಾವು ಸಿಕ್ಕಿ ಹಾಕಿಕೊಂಡು ಬಿಡುತ್ತೇವೆ. ಆ ಭಯದಲ್ಲಿ ನಾನು ಬದುಕಲು ಸಾಧ್ಯವಿಲ್ಲ. ಕೊನೆ ಪಕ್ಷ ನಾನು ಬದುಕಿದರೂ ನನ್ನ ಮಕ್ಕಳು ಆ ಕೊಚ್ಚೆಯಲ್ಲಿ ಬೀಳಲು ಸಾಧ್ಯವಿಲ್ಲ ಅಂತ ಅವಳು ಅಂದುಕೊಂಡಳು. ಏಕೆಂದರೆ ಚಿಕ್ಕಂದಿನಿಂದ ಅವರ ಅಪ್ಪ ಅಮ್ಮ ಪ್ರೇಮ ವಿವಾಹವಾಗಿದ್ದರಿಂದ ಅಮ್ಮನ ಮನೆಯವರು ಇನ್ನೂ ಕೂಡ ಪವಿತ್ರಳನ್ನು ತಮ್ಮ ಮಗಳು ಅಂತ ಒಪ್ಪಿಕೊಂಡಿಲ್ಲ. ಅಮ್ಮ ಪ್ರತಿದಿನ ಅಳುತ್ತಾಳೆ. ನಾನು ಆ ಸಮಯದಲ್ಲಿ ಬೇರೆ ಹುಡುಗನನ್ನು ಮದುವೆಯಾಗಿದ್ದರೆ ನನಗೆ ನನ್ನ ಅಪ್ಪ ಅಮ್ಮ ಸಿಗುತ್ತಿದ್ದರು. ಅವರು ತುಂಬ ಶ್ರೀಮಂತರು, ತುಂಬ ಒಳ್ಳೆಯವರು. ನನಗೆ ನಿನ್ನ ಅಪ್ಪನ ಮನೆಯಲ್ಲಿ ಈ ರೀತಿ ಮಿಡ್ಲ್ ಕ್ಲಾಸ್ ಬದುಕುವ ಅವಶ್ಯಕತೆ ಇರಲಿಲ್ಲ. ಆ ವಯಸ್ಸಿನಲ್ಲಿ ಆಸೆಪಟ್ಟು ತಪ್ಪು ಮಾಡಿದೆ ಅಂತ ಇಂದು ಕೂಡ ಪಶ್ಚಾತ್ತಾಪ ಪಡುತ್ತಾಳೆ. ಅವಳ ಪಶ್ಚಾತ್ತಾಪ ನನ್ನ ಹೊಟ್ಟೆಯ ಸಂಕಟವನ್ನು ಹೆಚ್ಚಿಗೆ ಮಾಡುತ್ತಿತ್ತು ಪ್ರತಿ ಸಲ. ಅವಳಿಗೆ ಇದೆಲ್ಲ ಹೊಸದೇನಲ್ಲ. ಅದಕ್ಕೆ ಅವಳು ತುಂಬ ವಿಚಿತ್ರವಾಗಿ ಪ್ರತಿಯೊಬ್ಬರ ಜೊತೆ ಆಡೋದು. ಏಕೆಂದರೆ ಅವಳ ಬಾಲ್ಯ ಈ ರೀತಿ ಮಾನಸಿಕ ಹಿಂಸೆಗಳಿಂದ ಕೂಡಿದ್ದು. ಕೊನೆ ಪಕ್ಷ ಮದುವೆಯಾದ ಮೇಲೆ ನನಗೆ ಶಾಂತಿ ನೆಮ್ಮದಿ ಬೇಕು. ಹುಡುಗ ಶ್ರೀಮಂತನಾಗಿಲ್ಲವಾದರೂ ಪರವಾಗಿಲ್ಲ ಅಂತ ಅಂದುಕೊಳ್ಳುತ್ತಿದ್ದಳು. ಆದರೆ ವಿಕ್ರಮ್ ಇವಳಿಗೆ ತೋರಿಸಿದ ಕಾಳಜಿ ಒಂದು ಸಾಮಾಜಿಕವಾಗಿತ್ತು. ಅದನ್ನು ಇವಳು ಪರ್ಸನಲ್ ಆಗಿ ತೆಗೆದುಕೊಂಡು ಅವನನ್ನೇ ಪ್ರೀತಿಸಲು ಆರಂಭಿಸಿದಳು. ಆ ಬಂಧನದಿಂದ ಪ್ರಜ್ವಲ್ ಅವಳನ್ನು ಮುಕ್ತಗೊಳಿಸಿದ. ಏಕೆಂದರೆ ವಿಕ್ರಮ್ ಕೂಡ ಇವಳನ್ನು ಇಷ್ಟಪಟ್ಟು ಮದುವೆ ಆಗಿದ್ದರೆ ಅವನು ಯಾವುದೇ ಸಮಸ್ಯೆ ಮಾಡುತ್ತಿರಲಿಲ್ಲ. ಅವಳ ಪ್ರೀತಿ ಒಂದು ಕಡೆಯಿಂದ ಮಾತ್ರ. ವಿಕ್ರಮ್ ದಮಯಂತಿಯನ್ನು ಪ್ರೀತಿ ಮಾಡುತ್ತಿರುವುದು ಅಂತ ಅವನಿಗೆ ತಿಳಿದ ಮೇಲೆ ವಿಕ್ರಮ್ ಮತ್ತು ಪವಿತ್ರಳನ್ನು ದೂರವಾಗುವಂತೆ ಮಾಡಿದ್ದು. ಈಗ ಅದನ್ನು ಮರೆತು ಇವನ ಜೊತೆ ಬದುಕನ್ನು ಕಟ್ಟಿಕೊಳ್ಳಲು ಆರಂಭಿಸಿದವಳಿಗೆ ಅವನ ಮನೆಯವರ ಉಸಾಬರಿ ಬೇಕಿತ್ತ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ಆದರೆ ಮನುಷ್ಯ ಸೂಕ್ಷ್ಮವಾದರೆ ಅವನಿಗೆ ಪ್ರತಿಯೊಂದು ಸಂಬಂಧಗಳು ಬೇಕು. ಒಂದು ದಾರಿಯಲ್ಲಿ ಹೋಗುವ ಮನುಷ್ಯನ ಜೊತೆಯೂ ಕೂಡ ಅವರು ಕೆಟ್ಟದಾಗಿ ನಡೆದುಕೊಳ್ಳಲು ವರ್ತಿಸುವುದಿಲ್ಲ. ಅಷ್ಟು ಕಾಳಜಿ ಬೇಕಾಗಿರುತ್ತದೆ. ಪವಿತ್ರಳ ಗೆಳತಿ ಬಂದಳು. ಅವಳು ರೂಮನ್ನು ನೋಡಿ ಬೆಚ್ಚಿದಳು. ಏಕೆಂದರೆ ರೂಮು ತೆಗೆದಿದೆ, ಸಂಪೂರ್ಣವಾಗಿ ಕತ್ತಲಾಗಿದೆ. ಅವಳ ಕಾಲಿಗೆ ಪವಿತ್ರಳ ಸಾಮಾನುಗಳು ಸಿಗುತ್ತಿದೆ. ನಿಧಾನವಾಗಿ ಲೈಟ್ ಹಾಕಿದಾಗ ಪವಿತ್ರಳನ್ನು ನೋಡಿ ಭಯಪಟ್ಟಳು.
ಏಕೆಂದರೆ ಅವಳು ಕೂದಲನ್ನು ಬಿಟ್ಟುಕೊಂಡು ಅಳುತ್ತಾ ಕುಳಿತಿದ್ದಾಳೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಏನಾಯಿತು ಅಂತ ಸಮಾಧಾನ ಮಾಡುತ್ತಿದ್ದಾಳೆ. ಅವಳಿಗೂ ತಿಳಿಯದೆ ಕಣ್ಣೀರು ಬರುತ್ತಿದೆ. ಎಷ್ಟು ಸುಂದರವಾಗಿ ಮುದ್ದಾಗಿ ಆರಾಮವಾಗಿ ಇದ್ದ ಹುಡುಗಿ, ತಾನಾಯಿತು ತನ್ನ ಕೆಲಸವಾಯಿತು ಅಂತ. ಮೊದಲು ವಿಕ್ರಮ್ನ ಪ್ರೇಮ ಪಾಶದಲ್ಲಿ ಬಿದ್ದು ಅವಳು ಸಂಪೂರ್ಣವಾಗಿ ತನ್ನನ್ನು ತಾನು ಕಳೆದುಕೊಂಡಿದ್ದಳು. ಈಗ ಸುಮಾರಾಗಿದ್ದಾಳೆ ಅಂತ ಅಂದುಕೊಂಡರೆ ಈ ರೀತಿ ವಿಚಾರ ಅಂತ ತುಂಬ ದುಃಖ ಪಡುತ್ತಿದ್ದಾಳೆ. ಏನಾಯಿತು ಅಂತ ಕೇಳುವ ವ್ಯವಧಾನ ಅವಳಿಗಿಲ್ಲ. ಅವಳಿಗೆ ಗೊತ್ತು, ಪ್ರಜ್ವಲ್ ಜೊತೆ ಏನಾದರೂ ಒಂದು ಹೊಸ ಜಗಳ ಮಾಡಿರುತ್ತಾಳೆ, ಇವಳು ಏನಾದರೂ ತೆಗೆದಿರುತ್ತಾಳೆ, ಇವಳು ಸರಿಯಿಲ್ಲ ಅಂತ. ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡದು ಮಾಡುತ್ತಾಳೆ. ಅವನು ತುಂಬ ಇವಳನ್ನು ಸಹಿಸಿಕೊಳ್ಳುತ್ತಾನೆ ಅಂತ. ಅದು ಅಂತ ಏನೋ ಹೇಳಲು ಹೋದಳು. ಆಗ ಅವಳ ಬಾಯನ್ನು ಮುಚ್ಚಿ, ನೀನು ಏನೂ ಹೇಳುವ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು, ಆರಾಮವಾಗಿ ಇರು ಅಂತ ಅವಳನ್ನು ಹಾಸಿಗೆ ಮೇಲೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ಮಲಗುವ ಮುನ್ನ ಅವಳಿಗೆ ಕುಡಿಯಲು ನೀರನ್ನು ಕೊಟ್ಟಳು. ಜೋರಾಗಿ ಉಸಿರು ತೆಗೆದುಕೋ, ರಿಲ್ಯಾಕ್ಸ್ ಆಗು ಅಂತ ಸ್ವಲ್ಪ ಹೊತ್ತು ಉಸಿರನ್ನು ತೆಗೆದುಕೊಳ್ಳುವಂತೆ ಹೇಳಿದಳು. ಅದೇ ರೀತಿ ಅವಳು ಮಾಡಿದಳು. ಈಗ ಪವಿತ್ರಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಿದೆ, ತಾನು ನಾರ್ಮಲ್ ಆಗುತ್ತಿದ್ದೇನೆ ಅಂತ ಅನಿಸುತ್ತದೆ. ಕಾಫಿ ತಂದು ಕೊಡುತ್ತೇನೆ, ಆರಾಮವಾಗಿ ಇರು ಅಂತ ಹೇಳಿ ಪವಿತ್ರಳ ಗೆಳತಿ ಹೋಗುತ್ತಿದ್ದಳು. ಆಗ ಪವಿತ್ರ, ನೀನು ನನ್ನನ್ನು ಏನು ಕೇಳೋದಿಲ್ಲವೇ ಅಂದಾಗ, ನೀನು ಏನೋ ಹೇಳಬೇಕು ಅಂತ ಹೇಳಿದರು ಪ್ರಜ್ವಲ್ ಬಳಿ ಹೇಳಿಕೊ. ಪ್ರಜ್ವಲ್ ತುಂಬ ಒಳ್ಳೆಯವನು, ನೀನು ಅವನನ್ನು ಅನಾವಶ್ಯಕವಾಗಿ ನೋವು ಮಾಡುತ್ತಿರುತ್ತೀಯ. ಸ್ವಲ್ಪ ಪ್ರಾಕ್ಟಿಕಲ್ ಆಗು. ಅವನು ಅವರ ಮನೆಯವರನ್ನು ಬಿಟ್ಟು ನಿನ್ನ ಜೊತೆ ಇರಲು ಒಪ್ಪಿಗೆ ಸೂಚಿಸಿದ್ದಾನೆ. ನಾನು ನನಗೆ ತಿಳಿದಿರುವ ಮೂಲಗಳಿಂದ ವಿಚಾರಿಸಿದೆ. ಪ್ರಜ್ವಲ್ ಆ ಮನೆಯಲ್ಲಿ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಎಂದು ಕೂಡ ಅವರ ಮನೆಯವರು ಅವನನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಸಮಾಜದ ದೃಷ್ಟಿಯಲ್ಲಿ ಒಂದು ಗಂಡು ಮಗು ಬೇಕು ಅಂತ ಅವನನ್ನು ಇಟ್ಟುಕೊಂಡಿದ್ದಾರೆ ಅಷ್ಟೆ. ನೀನು ಅವರ ಮನೆಗೆ ಹೋದರೂ ಕೂಡ ಅದೇ ರೀತಿ ಕೇವಲ ಕೆಲಸ ಮಾಡುವ ಸೊಸೆ ಆಗುತ್ತೀಯ, ಯಾವಾಗಲೂ ಬಯಸಿಕೊಳ್ಳುವ ಸೊಸೆ ಆಗುತ್ತೀಯ. ಅದರ ಬದಲು ಅವರಿಂದ ದೂರ ಇದ್ದರೆ ಒಳ್ಳೆಯದು. ನನಗೆ ಗೊತ್ತು, ನೀನು ನಿನ್ನೆಯಿಂದ ಹೇಳುತ್ತಿದ್ದೆ ನನಗೆ ಸಂಪೂರ್ಣ ಪರಿವಾರ ಬೇಕು ಅಂತ. ಆ ವಿಷಯದ ಬಗ್ಗೆ ಅವನ ಜೊತೆ ಜಗಳ ಮಾಡಿರುತ್ತೀಯ ಅಲ್ಲವೇ ಅಂತ ಅವಳ ಗೆಳತಿ ಹೇಳಿದಾಗ ಪವಿತ್ರ ಏನೂ ಮಾತನಾಡದೆ ತಲೆಯನ್ನು ಕೆಳಗೆ ಬಗ್ಗಿಸಿಕೊಳ್ಳಲು ಅವಳಿಗೆ ಅವಳ ಕಣ್ಣನ್ನು ನೋಡಿ ಸತ್ಯ ಇದು ಅಂತ ಹೇಳುವ ಧೈರ್ಯ ಕೂಡ ಇಲ್ಲ. ತನ್ನ ಗೆಳತಿ ತನ್ನನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾಳೆ, ನಾನೇಕೆ ಪ್ರಜ್ವಲ್ನನ್ನು ಅರ್ಥ ಮಾಡಿಕೊಂಡಿಲ್ಲ? ಅವನು ಎಷ್ಟು ಒಳ್ಳೆಯವನು. ಪ್ರತಿ ಬಾರಿ ನಾನು ಅವನಿಗೆ ನೋವು ಮಾಡುತ್ತೇನೆ, ನನ್ನ ಕೋಪವನ್ನು ಅವನಿಗೆ ತೋರಿಸುತ್ತೇನೆ. ನನ್ನ ಮನಸ್ಸಿನ ಭಾವನೆ ವಿಕಾರವಾದಷ್ಟು ಅವನಿಗೆ ಕಷ್ಟವಾಗುತ್ತದೆ ಅಂತ ಅವಳು ಅಂದುಕೊಂಡು ಅವಳ ಗೆಳತಿಯನ್ನು ಓಡಿ ಬಂದು ತಬ್ಬಿಕೊಂಡಳು. ನಾನೇಕೆ ಹೀಗೆ ಆಗಿಬಿಟ್ಟಿದ್ದೇನೆ ಅಂದಾಗ ಅವಳು ಹೇಳುತ್ತಾಳೆ, ಸ್ವಲ್ಪ ರಿಲ್ಯಾಕ್ಸ್ ಆಗು. ನೀನು ಈ ಊರಿಗೆ ಬಂದ ಮೇಲೆ ವಿಚಿತ್ರವಾಗಿ ಆಡುತ್ತಿದ್ದೀಯ. ಪ್ರಜ್ವಲ್ಗೆ ಎಷ್ಟು ನೋವು ಮಾಡುತ್ತಿದ್ದೀಯ. ನೀನು ಇರುವ ದಿಕ್ಕಿಗೆ ತಲೆ ಹಾಕಿ ಮಲಗುತ್ತಿರಲಿಲ್ಲ, ಅಷ್ಟು ಕಷ್ಟವನ್ನು ಕೊಟ್ಟಿದ್ದೀಯ ಅಂತ ಅವಳು ಹೇಳಿ ಕಿಚನ್ಗೆ ಹೋದಳು ಇವಳಿಗೆ ಕಾಫಿ ತರಲು. ಈಗ ಪವಿತ್ರಳಿಗೆ ಒಂದೊಂದೇ ನೆನಪಾಗುತ್ತಿದೆ. ಸ್ವಂತ ಅಪ್ಪ ಅಮ್ಮ ಬೇಡ ಅಂತ ಬಂದವನು ಮನಸ್ಸನ್ನು ಪುನಃ ಪುನಃ ನೋವು ಮಾಡುತ್ತಿದ್ದೇನೆ. ಅವನು ಸುಮ್ಮನೆ ಹೇಳುವುದಿಲ್ಲ, ಏನಾದರೂ ವಿಷಯ ಇದ್ದರೆ ಅಲ್ಲವೇ ಹೇಳುವುದು. ನಾನು ಏಕೆ ಈ ರೀತಿ ಆಡುತ್ತಿದ್ದೇನೆ ಅಂತ ಇವಳು ತನಗೆ ತಾನೇ ಪ್ರಶ್ನೆ ಹಾಕಿಕೊಳ್ಳುತ್ತಿದ್ದಾಳೆ. ಸಡನ್ನಾಗಿ ಅವಳಿಗೆ ನೆನಪಾಗಿ ಪ್ರಜ್ವಲ್ನ ಫೋನ್ನ ಕಾಲ್ ಮಾಡುತ್ತಾಳೆ. ರಿಂಗ್ ಆಗುತ್ತಿದೆ. ಸಮಾಧಾನವಾಯಿತು, ಸ್ವಿಚ್ ಆಫ್ ಮಾಡಿಲ್ಲ ಅಂತ ಪದೇ ಪದೇ ಕಾಲ್ ಮಾಡುತ್ತಿದ್ದಾಳೆ. ಆದರೆ ಅವನು ಫೋನನ್ನು ಪಿಕ್ ಮಾಡುತ್ತಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಫೋನನ್ನು ಟ್ರ್ಯಾಕ್ ಮಾಡಿದಾಗ ತಿಳಿದಿದ್ದು ಅವನು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಾನೆ, ತುಂಬ ಎತ್ತರವಾದ ಬೆಟ್ಟದಲ್ಲಿ ಅಂತ. ಅವಳ ಎದೆ ಬಾಯಿಗೆ ಬಂದಂತೆ ಆಯಿತು. ಅಲ್ಲಿ ಏಕೆ ಹೋಗಿದ್ದಾನೆ, ಇವನಿಗೆ ಅಲ್ಲಿ ಏನು ಕೆಲಸ ಅಂತ ಇಲ್ಲಸಲ್ಲದ ನೆಗೆಟಿವ್ ಯೋಚನೆಗಳನ್ನು ಮಾಡಲು ಶುರು ಮಾಡಿದಳು. ನಂತರ ತನ್ನ ಗೆಳತಿಯ ಬಳಿ ಅವನು ಫೋನ್ ಪಿಕ್ ಮಾಡದೇ ಇರುವುದು, ಅವನು
ನಿರ್ಜನ ಪ್ರದೇಶಕ್ಕೆ ಹೋಗಿರುವುದು. ಇದನ್ನು ತಿಳಿಸಿದಾಗ ಅವಳ ಮುಖದ ಗೆರೆಗಳು ಕಪ್ಪಾದವು. ನಂತರ ಇಬ್ಬರು ಏನೂ ಮಾತನಾಡದೆ ಅಲ್ಲಿ ತೋರಿಸುತ್ತಿದ್ದ ಜಾಗಕ್ಕೆ ತಾವೇ ಸ್ವತಃ ಡ್ರೈವ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇಬ್ಬರ ಎದೆಬಡಿತ ಪರಸ್ಪರ ಒಬ್ಬರಿಗೊಬ್ಬರಿಗೆ ಕೇಳಿಸುತ್ತಿದೆ. ಭಯದಿಂದ ಬಡಿದುಕೊಳ್ಳುತ್ತಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.